ಈ ಕಟ್ಟಡ 2.16 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಇದು ಕ್ಲೋಸ್ಡ್ ಟೆಂಡರ್ ಮೂಲಕ ನಿರ್ಮಾಣ ಆಗುವಂಥದ್ದು. ಇದರಲ್ಲಿ ನಮ್ಮದು ಯಾವುದೇ ರೀತಿಯ ಹಸ್ತಕ್ಷೇಪಗಳು ಇಲ್ಲದೇ ಇದ್ದು ಪೂರ್ತಿಯಾಗಿ ಪಾರದರ್ಶಕವಾಗಿ ನಡೀತದೆ ಅಂತ ಈ ಮೂಲಕ ನಾನು ಸದಸ್ಯರಿಗೆ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಕಟ್ಟಡ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ನಮಗೆ ಜಾಗದಲ್ಲಿ ಸ್ವಲ್ಪ ರಸ್ತೆ ಮಾರ್ಜಿನಲ್ಲಿ ತುಂಬ ಸಮಸ್ಯೆಗಳಿತ್ತು. ಸತೀಶ್ ಮತ್ತು ಅವರ ತಂಡ, ಇಲ್ಲಿ ವಿದ್ಯಾ ಕೂಡ ಇದ್ದಾರೆ, ಪಂಚಾಯತ್ ಸದಸ್ಯೆ ನಮ್ಮ ಎದುರೇ ಹಾಜರಿದ್ದಾರೆ. ಅವರೆಲ್ಲರೂ ತುಂಬ ಸಹಕಾರ ನೀಡಿದ್ದೀರಿ. ಕೋಟತಟ್ಟು ಪಂಚಾಯಿತಿಗೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸದ್ಯದಲ್ಲೇ ನಮ್ಮಲ್ಲಿ ಸಾಕಷ್ಟು ಕಟ್ಟಡ ನಿಧಿ ಇದೆ, ಸುಮಾರು 6 ಕೋಟಿ ರೂಪಾಯಿಗಿಂತಲೂ ಮಿಕ್ಕಿ ಕಟ್ಟಡ ನಿಧಿ ಇದೆ. ಇಬ್ಬರು ಅಧಿಕಾರಿಗಳು ಇಲ್ಲೇ ಇದ್ದಾರೆ. ನಮ್ಮ ಕಟ್ಟಡ ನಿಧಿ ಇರುವುದರಿಂದ ನಮಗೆ ಅನುಮತಿ ಅತ್ಯಂತ ಬೇಗ ಸಿಗ್ತಾ ಇದೆ. ಬನ್ನಾಡಿ ಶಾಖೆ ಜೀರ್ಣಾವಸ್ಥೆಗೆ ತಲುಪಿದೆ, ಅಲ್ಲಿಯ ಜನರು ಕೇಳ್ಕೊಳ್ತಾ ಇದ್ದಾರೆ. ಸದ್ಯದಲ್ಲೇ ಅಲ್ಲಿಯ ಸ್ಥಳಾವಕಾಶದ ಒಂದು ಸಣ್ಣ 9 and 11 ಮುಗಿದ್ರೆ ಅದು ಕೂಡ ಸದ್ಯದಲ್ಲೇ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ತಯಾರಾಗಲಿಕ್ಕಿದೆ.